ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ನಿಮಗೆ ನಿಮ್ಮ ಒಂದು ಸ್ಟೇಟ್ ರ್ಯಾಂಕ್ ಏನಾದರೂ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಹೀಗೆ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ಹೆಲ್ಪ್ ಆಗೋ ರೀತಿಯಲ್ಲಿ ಕೊಡ್ತಾ ಇರೋದಕ್ಕೆ ನಿಮ್ಮ ಕಡೆಯಿಂದ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಎಲ್ಲ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಸೊ ಈ ಒಂದು ಅಪ್ಲಿಕೇಶನನ್ನು ಅಥವಾ ಸಾಫ್ಟ್ವೇರನ್ನು ರೆಡಿ ಮಾಡಿರೋರು MBBScounseling.com ದವರು. ಸೊ ಅವರಿಗೂ ಒಂದು ಥ್ಯಾಂಕ್ಸನ್ನು ಹೇಳೋಣಂತೆ. ಆ್ಯಂಡ್ ಫಾರ್ ಮೈ ಎಕ್ಸ್ಟೆಂಟ್ ಅಂದರೆ ನಾನು ನೋಡಿರುವಂಥ ಒಂದು ಉದಾಹರಣೆಗಳ ಪ್ರಕಾರ ಈ ಒಂದು ರ್ಯಾಂಕ್ ಏನಿದೆ ಇದು ಆಲ್ಮೋಸ್ಟ್ 99% ಅಕ್ಯುರೇಟ್ ಆಗಿ ಬರ್ತಾ ಇದೆ, ಬೇಸ್ಡ್ ಆನ್ ದ ಎಲಿಜಿಬಿಲಿಟಿ ಲೀಸ್ಟ್ ಆರ್ ದ ವೆರಿಫೈಡ್ ಲೀಸ್ಟ್ ಪ್ರೊವಿಷನಲ್ ಲೀಸ್ಟ್ ರಿಲೀಸ್ಡ್ ಬೈ KEA. ಸೊ ಇದರಲ್ಲಿ ನಿಮಗೆ ಸ್ಟೇಟ್ ರ್ಯಾಂಕ್ ಅಂತ ಬರ್ತದೆ, ಲೋಕಲ್ ಸ್ಟೇಟ್ ರ್ಯಾಂಕ್ ಅಂತ ಬರ್ತದೆ, ಸೊ ಕಮ್ಯುನಿಟಿ ರ್ಯಾಂಕ್ ಅಂತ ಬರ್ತದೆ. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಹೇಳ್ತೀನಿ. ಕರೆಕ್ಟಾಗಿ ನೋಡ್ರಿ ವಿಡಿಯೋವನ್ನು. ಈ ಒಂದು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದು ಅಲ್ಲದೆ ಕೆಳಗಡೆ ಕಮೆಂಟಲ್ಲಿ ಇದನ್ನು ಪಿನ್ ಮಾಡಿರ್ತೀನಿ. ಪ್ಲೀಸ್ ಅದನ್ನು ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ರ್ಯಾಂಕನ್ನು ನೋಡ್ಬೋದು. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಒಂದು ಆಲ್ ಇಂಡಿಯಾ ರ್ಯಾಂಕ್ ಮತ್ತು ರೋಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಳ್ಳಂತೆ. ಇಲ್ಲಿ ನಮನ್ ರಾಜ್ ಅನ್ನೋರು ರೈ ಅನ್ನೋರ ಎಕ್ಸಾಂಪಲ್ನ ತೊಗೋತೀನಿ. ಸೊ ಇದು ನೋಡಿ, ನಾನ್ ಕರ್ನಾಟಕ ಸ್ಟೂಡೆಂಟ್ ಇದೆ. ನಿಮಗೆ ಎರಡೂ ತೋರಿಸ್ತೀನಿ. ಇಲ್ಲಿ ನಾನ್ ಕರ್ನಾಟಕ ಸ್ಟೂಡೆಂಟಿನ ಫಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇಲ್ಲಿ ನೀಟ್ ರೋಲ್ ನಂಬರ್ ಇಲ್ಲಿ ಕರೆಕ್ಟಾಗಿ ಒಂದು ಕಾಪಿಯನ್ನು ಮಾಡ್ಕೊಳ್ಳಿ. ಸೊ ನೀಟ್ ರೋಲ್ ನಂಬರ್ ಕಾಲಮಲ್ಲಿ ಇಲ್ಲಿ ನಿಮಗೆ ಇಲ್ಲಿ ಎಂಟ್ರಿಯನ್ನು ಮಾಡ್ತೀನಿ, ನೋಡ್ಬೋದು. ಇಲ್ಲಿ ನೀಟ್ ರೋಲ್ ನಂಬರ್ ಕಾಲಮಲ್ಲಿ ಇದನ್ನು ಎಂಟ್ರಿ ಮಾಡ್ತೀನಿ. ಅದಾದಮೇಲೆ ಆಲ್ ಇಂಡಿಯಾ ರ್ಯಾಂಕ್ ಏನಿದೆ, ಆಲ್ ಇಂಡಿಯಾ ರ್ಯಾಂಕ್ 1325 ಅಂತ ಇದೆ, ಅದನ್ನು ಕಾಪಿ ಮಾಡಿ ಇಲ್ಲಿ ಅದನ್ನು ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಐ ಆಮ್ ನಾಟ್ ಅ ರೋಬೋಟ್ ಅನ್ನೋಂಥ ಕ್ಲಿಕ್ ಮಾಡಿ ಫೈಂಡ್ ರ್ಯಾಂಕ್ ಅಂತ ಹೊಡೀರಿ. ಇಲ್ಲಿ ನೋಡ್ಬೋದು. ಸೊ ಹೀ ಈಸ್ ಬಿಲಾಂಗಿಂಗ್ ಟು ಸ್ಟೇಟ್ ತೆಲಂಗಾಣ. ಹೌದಾ, ಇವನು ತೆಲಂಗಾಣ ಸ್ಟೇಟಿಗೆ ಸಂಬಂಧಪಟ್ಟವನು. ಇವನ ಒಂದು ಸ್ಟೇಟ್ ರ್ಯಾಂಕ್ ತೆಲಂಗಾಣದಲ್ಲಿ 44th ಸ್ಟೇಟ್ ರ್ಯಾಂಕ್ ಇದೆ. ಲೋಕಲ್ ಸ್ಟೇಟ್ ರ್ಯಾಂಕ್ ಏನಿದೆ ಅದು 36th ಇದೆ. 44 ಸ್ಟೇಟ್ ರ್ಯಾಂಕ್ ಅಂದ್ರೆ ಮೀನಿಂಗ್ ಏನಂತಂದರೆ ಆ ಒಂದು ರಾಜ್ಯದಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ಒಂದು ಎಲಿಜಿಬಿಲಿಟಿ ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳಲ್ಲಿ ಇವನ ನಂಬರ್ 44th ಇದೆ, ಇನ್ಕ್ಲೂಡಿಂಗ್ ತೆಲಂಗಾಣ ಆ್ಯಂಡ್ ಔಟ್ ಆಫ್ ದಿ ತೆಲಂಗಾಣ. ಅವನ ಒಂದು ಸ್ಟೇಟಲ್ಲಿ ಕಮ್ಯುನಿಟಿ ರ್ಯಾಂಕ್ ಏನಿದೆ ಅದು 28 ಅಂತ ತೋರಿಸ್ತಾ ಇದೆ. ಸೊ ನಾವು ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಕರ್ನಾಟಕದವ್ರದ್ದು ಒಂದು ಎಕ್ಸಾಂಪಲ್ನ ತಗೋತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಭೀಮಾಶಂಕರ್ ಅನ್ನೋರ ಒಂದು ಎಕ್ಸಾಂಪಲ್ನ ತಗೋತೀನಿ. ಸೊ ಅದನ್ನು ರೋಲ್ ನಂಬರ್ನ ಇಲ್ಲಿ ಕಾಪಿ ಮಾಡಿ. ಸೊ ಅದಾದಮೇಲೆ ಇಲ್ಲಿ ನೀಟ್ ಆಲ್ ಇಂಡಿಯಾ ರ್ಯಾಂಕ್ ಏನಿದೆ 1311 ಅನ್ನೋದನ್ನು ಇಲ್ಲಿ ಕಾಪಿ ಮಾಡ್ತೀನಿ. ಸೊ ಈಗ ಐ ಆಮ್ ನಾಟ್ ಅ ರೋಬೋಟ್ ಅಂತ ಕ್ಲಿಕ್ ಮಾಡಿ ಫೈಂಡ್ ರ್ಯಾಂಕ್ ಅಂತ ನೋಡಿ ಇಲ್ಲಿ. ಸೊ ಕ್ಯಾಟಗರಿ 3Bಯಲ್ಲಿ ಕರ್ನಾಟಕ ಸ್ಟೇಟಲ್ಲಿ 70th ರ್ಯಾಂಕ್ ಇದೆ, ಒಂದು ಸ್ಟೇಟ್ ರ್ಯಾಂಕು. ಲೋಕಲ್ ಸ್ಟೇಟ್ ರ್ಯಾಂಕ್ 69 ಇದೆ. ಸೊ ಲೋಕಲ್ ಸ್ಟೇಟ್ ರ್ಯಾಂಕ್ ನೀವು ಬಿಟ್ಬಿಡಿ, ಓಕೆ, ನಮಗೇನು ಅವಶ್ಯಕತೆ ಇಲ್ಲ. ಸ್ಟೇಟ್ ರ್ಯಾಂಕ್ ಇಲ್ಲಿ ನೋಡ್ಬೋದು 70th ಇದೆ. ಆ್ಯಂಡ್ ಕಮ್ಯುನಿಟಿ ರ್ಯಾಂಕ್ 3 ಇದೆ. ಕಮ್ಯುನಿಟಿ ರ್ಯಾಂಕ್ ಅಂತಂದರೆ ಇಲ್ಲಿ ನೋಡಿ, ಇವನ ಒಂದು ಕಮ್ಯುನಿಟಿ 3B ಇದೆ. ಹೌದಾ, ಅಂದರೆ 3Bಯಲ್ಲಿ ಹಿಸ್ ಕ್ಯಾಟಗರಿ 3Bಯಲ್ಲಿ ಇವನ ರ್ಯಾಂಕ್ ಕರ್ನಾಟಕದಲ್ಲಿ 3Bಯಲ್ಲಿ ಇವನ ರ್ಯಾಂಕ್ ಕರ್ನಾಟಕದಲ್ಲಿ 3 ಅಂದರೆ ಇದು 100% ಅಕ್ಯುರೇಟ್ ಅಂತ ಹೇಳ್ತಾ ಇಲ್ಲ, ಬಟ್ ನಿಮಗೊಂದು ಐಡಿಯಾ ಬರ್ತದೆ. ಅಂದರೆ 3Bಯಲ್ಲಿ ಇವನ ಒಂದು ಸ್ಟೇಟಸ್ಸು ಕರ್ನಾಟಕದಲ್ಲಿ 3rd ಪ್ಲೇಸಲ್ಲಿದ್ದಾನೆ, ಅದು ಕಮ್ಯುನಿಟಿ ರ್ಯಾಂಕ್. ಕರ್ನಾಟಕದಲ್ಲಿ ಇವನ ಒಂದು ರ್ಯಾಂಕ್ ಏನಿದೆ ಅಂತಂದರೆ ಟೋಟಲ್ ಆಗಿ 70th ರ್ಯಾಂಕ್ ಇದೆ, ಗೊತ್ತಿರಲಿ, ಕರ್ನಾಟಕದಲ್ಲಿ. ಓಕೆ, ಕ್ಯಾಟಗರಿ 3B ಅದು ಕೂಡ ಇಲ್ಲಿ ತೋರಿಸ್ತದೆ. ಅಂದರೆ ಇದು ಆಲ್ಮೋಸ್ಟ್ ಅಕ್ಯುರೇಟ್ ಇದೆ ಅಂತ ನಾನು ಅನಿಸ್ಬೋದು. ಇನ್ನೊಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಈಗ ಕೆಳಗೆ ಹೋಗೋಣಂತೆ. ಸೊ ಇಲ್ಲಿ ನೋಡ್ಬೋದು 650 ಮಾರ್ಕ್ಸಿಗೆ ಈ ಒಂದು ಕ್ಯಾಟಗರಿ, ಈ ಒಂದು ನೀಟ್ ರೋಲ್ ನಂಬರ್ನ ಇಲ್ಲಿ ತಗೋತೀನಿ. ಅದಾದಮೇಲೆ ಇವನ ಒಂದು ಆಲ್ ಇಂಡಿಯಾ ರ್ಯಾಂಕ್ 3923 ಇತ್ತು, ಅದನ್ನು ಕೂಡ ಇಲ್ಲಿ ತಗೋತೀನಿ. ಸೊ ನೋಡಿ, ಐ ಆಮ್ ನಾಟ್ ಅ ರೋಬೋಟ್ ಫೈಂಡ್ ರ್ಯಾಂಕ್ ನೋಡಿ. ಜನರಲ್ ಮೆರಿಟಲ್ಲಿ 117th ಕಮ್ಯುನಿಟಿ ರ್ಯಾಂಕ್. ಜನರಲ್ ಮೆರಿಟಲ್ಲಿ ಇವನ ರ್ಯಾಂಕ್ 117 ಇದೆ. 202 ಸ್ಟೇಟ್ ರ್ಯಾಂಕ್ ಇದೆ, ರೈಟ್. 202 ಸ್ಟೇಟ್ ರ್ಯಾಂಕ್ ಇದೆ. ಅಂದರೆ ಸ್ಟೇಟ್ ರ್ಯಾಂಕಲ್ಲಿ ಏನಾಗ್ತದೆ, ಎಲ್ಲ ಕಮ್ಯುನಿಟಿಯವರು ಇನ್ಕ್ಲೂಡ್ ಆಗ್ತಾರೆ. ಸೊ 196 ಲೋಕಲ್ ಸ್ಟೇಟ್ ರ್ಯಾಂಕ್, ಅದೇನು ನಮ್ಗೆ ಸಂಬಂಧ ಇಲ್ಲ, ಬಿಟ್ಬಿಡಿ. ಸೊ 202 ಅವನ ಸ್ಟೇಟ್ ರ್ಯಾಂಕ್ ಇದೆ. ಸೊ ಅಂದರೆ ಈ ರೀತಿ ನಿಮಗೆ ನಿಮ್ಮ ರ್ಯಾಂಕ್ಗಳು ಗೊತ್ತಾಗ್ತದೆ, ಒಂದು ಐಡಿಯಾ ಬರ್ತದೆ ನಿಮಗೆ
ಯಾವ ಒಂದು ಕಾಲೇಜಲ್ಲಿ ಅಂದರೆ ಸೀಟ್ ಸಿಗಬಹುದು, ಯಾವ ಕಾಲೇಜಲ್ಲಿ ಸಿಗಬಹುದು ಅಂತ ಗೊತ್ತಾಗದೇ ಇದ್ದರೂ ಕೂಡ ನಿಮ್ಮ ಒಂದು ಸ್ಟ್ಯಾಂಡಿಂಗ್ಸ್ ಏನು ಕರ್ನಾಟಕದಲ್ಲಿ ಅನ್ನೋ ಒಂದು ಐಡಿಯಾ ಬರ್ತದೆ. ಸೊ ನಿಮಗೆ ಹೆಲ್ಪ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹೆಲ್ಪ್ ಆಗಲಿಲ್ಲ ಅಂದರೆ ಇದೇನು ಸರ್ ಅಂಥೇಳಿ ಕಮೆಂಟ್ ಮಾಡಿ, ನೋ ಪ್ರಾಬ್ಲಮ್ ಎಟ್ ಆಲ್. ಸೊ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.